ಕೇಳ ಮಾಡ್ತೀನಿ ಅಂತ ಕೇಳಿದ್ರು. ಇವತ್ತು ಈ ಪ್ರತಿಭಟನೆ ಕಾರಣ ಅಂದ್ರೆ ಏನು ಸರ, ಮೊನ್ನೆ ನಡೆದಂತ ಘಟನೆ ಹುಬ್ಬಳ್ಳಿದಾಗ ಹಾಸನದಾಗ ಭವಾನಿ ಶಂಕರ ದೇವಸ್ಥಾನದ. ಈಗ ರಾಜಕೀಯ ಚಲಾಟ ಆಡಂದ್ಬಿಟ್ಟ ಎಲ್ಲಾರು. ಅವ್ರು ಇವ್ರು ಅನ್ನಂಗಿಲ್ಲ, ಎಲ್ಲಾನು ಮಾಡಂತಿದ್ದ ಕೆಲಸ ನೋಡಿದ್ರೆ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗಂತೈತಿ. ಯಾಕೆ ತೊಂದರೆ ಆಗಂತಿತ್ತು ಅಂತಂದ್ರೆ ಎಲ್ಲಾರು ಹುಬ್ಬಳ್ಳಿ ನಗರದಾಗ ಒಂದ್ ತರ ಕರ್ಫ್ಯೂ ಗಿರ್ಫ್ಯೂ ಅಂದ ಕೂಡಲೇ ಜನ ಎದ್ರಿ ಬಿಡ್ತಾರ. ಈಗ 1991 ಆಗಿದ್ದ ಘಟನೆಗಳು ಇಲ್ಲಿವರೆಗೂ ನೋಡಿದ್ರ ನಮ್ಮ ಹುಬ್ಬಳ್ಳಿ ಮಾರ್ಕೆಟ್ ಧಾರವಾಡ ಎಲ್ಲ ಹೋಗ್ಬಿಟ್ಟೈತಿ. ಹಂಗಾಗಿ ಎಲ್ಲಾ ಬಡವ ಜನರು ಈಗೇನ ಬೆಳಕಿಗೆ ಕಣೈತಿ, ವ್ಯಾಪಾರಸ್ಥರು ಎಲ್ಲಾ ಬೆಳಕಿಗೆ ಕಂಡ್ರ ಸ್ವಲ್ಪ ವ್ಯಾಪಾರ ವಹಿವಾಟು ಚಲೋ ನಡೆದೈತಿ. ಇದೇನಾಗ್ಬಿಟ್ಟೈತಿ, ಇದು ಒಂದು ರಾಜಕೀಯ ದೃಷ್ಟಿಯಿಂದ ಏನೇನೋ ಮಾಡಕ್ ಹೋಗಿ ಹುಬ್ಬಳ್ಳಿ ನಗರ ಅಶಾಂತಿ ಆಗಂತೈತಿ. ಅದಕ್ಕಾಗ ನಾವೇನ್ ಮಾಡಂತೀವಿ ಅಂದ್ರ, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಅವ್ರದ್ದು ನೋಡಂತೀವಿ ಕೆಲ್ಸಾನ. ಡಿ ಕೆ ಶಿವಕುಮಾರ್ ಸಿಎಂ ಆದಾಗ್ಲಿಂತ್ರ ಒಂದು ಒಳ್ಳೆ ಕೆಲಸ ಅಂತಾರ. ಈಗ ಯಾಕಂದ್ರ ಅವ್ರ ಗಮನಕ್ಕೆ ಎದಕ್ ತರ ಅಂತೀವಪ್ಪ ಅಂತಂದ್ರ, ಈ ಭವಾನಿ ಶಂಕರ ದೇವಸ್ಥಾನದ ಈ ಮಹಾನಗರ ಪಾಲಿಕೆದವರು ಹಂಗ ಅಂತಾರ, ಈ ಪೌರತ್ವ ಇಲಾಖೆದವರು ಅದ ಅಂತಾರ. ಹಂಗಾಗಿ ಒಂದು ಸಮಿತಿ ರಚನೆ ಮಾಡ್ಬೇಕು ಇದಕ್ಕ. ಇದು ಜಿಲ್ಲಾಡಳಿತದಾಗ ನಮ್ಮ ನ್ಯಾಯಾಧೀಶರ ಸಮ್ಮುಖದಾಗ ಒಂದು ಸಮಿತಿ ರಚನೆ ಆಗ್ಬೇಕ. ಸಮಿತಿ ರಚನೆದಾಗ ಕೂಡಲ ವಿಧಾನಸೌಧ ಪ್ರಸಾದ್ ಅಬ್ಬಾಯಿ ಅವರು, ಮತ್ತೆ ಸೆಂಟ್ರಲ್ ಕ್ಷೇತ್ರ ಮಹೇಶ್ ತೆಂಗಿನಕಾಯಿ ಅವರು, ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು, ಮತ್ತೆ ಮಹಾನಗರ ಪಾಲಿಕೆ ಮತ್ತು ಪೌರತ್ವ ಇಲಾಖೆ ಇವೆಲ್ಲಾರು ಸಮಿತಿ ಒಳಗೊಂಡ ಇದು ದಾಖಲೆಗಳನ್ನ ಪರಿಶೀಲನೆ ಮಾಡ್ಬೇಕ. ಸೂಕ್ತ ಅಧಿಕಾರಿಗಳು ನೇಮಿಸಿ ಪರಿಶೀಲನೆ ಮಾಡಿ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಯಾರ್ದು ಯೋಗ್ಯ ಐತಿ ಯಾವ್ದು ಇದೈತಿ ಅದಕ್ಕೆ ಸೂಕ್ತ ಒಂದು ಸಂದೇಶ ಹೊರಡಿಸ್ಬೇಕು. ಮತ್ತ ಅದ ಫೈನಲ್ ಮಾಡಿಬಿಡ್ಬೇಕು. ಇಲ್ಲಾಂದ್ರೆ ಇದೇ ವಿಷಯ ಇಟ್ಕೊಂಡ್ ದೇಶ ರಾಜ್ಯ ಎಲ್ಲಾನು ಮತ್ ಬೆಂಕಿ ಎತ್ತಂಗ ಆಗಬಾರ್ದ. ಆದ ಕಾರಣ ಸಾರ್ವಜನಿಕರಿಗೆ ಜಗ್ಗೆ ಬಹಳ ತೊಂದರೆ ಆಗೋದ್ರಿಂದ ಇದು ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾವು ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಬಹಳ ಗೌರವ ಐತಿ. ಅವ್ರು ಮಾಡಂತ ಸದನದಾಗ ಮಾತಾಡೋದು ನೋಡಿದ್ರೆ, ಮತ್ತೆ ಬೆಂಗಳೂರು ಸಿಟಿ ಅಭಿವೃದ್ಧಿ ಪಡಿಸೋದು ನೋಡಿದ್ರೆ, ನಮ್ಮ ಹುಬ್ಬಳ್ಳಿ ಮಹಾನಗರಕ್ಕೂ ಇದು ಒಂದು ಸ್ವಲ್ಪ ಕಂಟಕ್ ಬಂದೈತಿ. ಇದನ್ನ ಸಮಸ್ಯೆನ ಬಹಳ ಸರಳ ರೀತಿಯಿಂದ ಒಂದ್ ಸಮಿತಿ ರಚನೆ ಮಾಡಿಬಿಟ್ರಂದ್ರೆ ಇಮಿಡಿಯೇಟ್ಲಿ ಅದ್ರ ಮ್ಯಾಗ ಏನೈತಿ ಅನ್ನೋದು ಆದೇಶ ಬರ್ತೈತೆ ಅನ್ನೋದು ನಮ್ಗೆ ಒಂದು ನಂಬಿಕೆ ಐತಿ. ಇಲ್ಲ, ಅಭಿಪ್ರಾಯ ಏನೈತಿ ನೋಡ್ರಿ, ಈಗ ಮಹಾನಗರ ಪಾಲಿಕೆಗೆ ಅವ್ರ ರಸ್ತೆ ಐತಂತಾರ, ಪೌರತ್ವ ಇಲಾಖೆದವರು ನಮಗ ಅಂತಾರ. ಈಗ ದಾಖಲೆಗಳನ್ನ ಪರಿಶೀಲನೆ ಮಾಡಿದಾಗ ಆ ಯಾವ ದಾಖಲೆ ಪ್ರಕಾರ ಅದ ಇರ್ತೈತಿ ಅದನ್ನ ಓಡಿಸ್ರಿ. ನಮಗ ರಸ್ತೆ ಬಂದ್ ರಸ್ತೆನ ಮಾಡ್ರಿ, ಇಲ್ಲ ಪುಷ್ಕಣಿ ಅಂದ್ರೆ ಪುಷ್ಕಣಿ ಮಾಡ್ರಿ. ಇದು ಯಾಕಂದ್ರೆ ಈ ಇಬ್ಬರು ನಡಕ ಜನ ತಪ್ಪಿಸ್ಕೊಂಡ್ರಿ. ಹುಬ್ಬಳ್ಳಿ ಮಹಾನಗರ ಆಗಿ ನೋಡ್ರಿ, ಮೊನ್ನೆ ಆಗಿದ್ರಲ್ಲಿಂದ್ರೆ ಎಲ್ಲಾ ಕಡೆ ಮಾಲ್ ಒಂಥರ ಭಯದ ವಾತಾವರಣ ಸ್ಟಾರ್ಟ್ ಆಗೈತಿ. ಈಗ ಬೆಳಗ್ಗೆ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾರ, ಸಂಜೆಕ ಮುಸ್ಲಿಂ ಸಮಾಜದವರು ಪ್ರತಿಭಟನೆ ಮಾಡ್ತಾರ. ಅಲ್ಲಿ ಏನ್ ಆಗಂದ್ಬಿಡೈತಂದ್ರ, ಅಲ್ಲಿ ಜನಕ್ಕೆ ಈಗ ವ್ಯಾಪಾರ ವಹಿವಾಟ ಜೋರ್ ನಡೆದಾವು. ಈಗ ಬಡಪಾಯಿಗಳು ಯಾರಿಗೆ ಅಂತ ಹೇಳ್ಬೇಕು ಅವ್ರ. ಈಗ ಮೊನ್ನೆ ನೋಡ್ರಿ, ಕಾಯಿಪಲ್ಯ ಮಾರೋರು, ಆಟೋ ಚಾಲಕರು, ಅಲ್ಲೆಲ್ಲಾ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಎಲ್ಲಾ ಪೊಲೀಸರು ನಿಂತಿದ್ದು ನೋಡಿದ್ರೆ ಭಯ ವಾತಾವರಣವಾಗಿ ಆ ಮಾಲು ಹೋಗಿಲ್ಲ, ಏನು ಹೋಗಿಲ್ಲ, ಬಹಳ ಪರಿಸ್ಥಿತಿ ಕೆಟ್ಟೈತಿ. ಹಂಗಾಗಿ ಇದು ಕೆಡಂಗ ಆಗಬಾರ್ದ. ನಾವು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಅದೇ ಹೇಳೋದು. ಯಾಕಂದ್ರೆ ನೀವು ರಾಜ್ಯದ ಮುಖ್ಯಮಂತ್ರಿ ಅದಿರಿ, ನೀವು ಬಂದಿರಿ. ಈಗ ನೀವು ಬಂದಾಗ್ಲಿಂತ್ರ ಇವೆಲ್ಲ ಆಗ್ಬಾರ್ದ. ಆಗ್ಲಾರ್ದಕ್ಕ ರಾಜ್ಯ ಸರ್ಕಾರಕ್ಕೂ ಕೆಟ್ಟ ಹೆಸರು ಬರಬಾರ್ದ. ಇದು ಒಂದು ಸಮಿತಿ ರಚನೆ ಮಾಡಿ ಅದು ಒಂದು 2-3 ತಿಂಗಳ ಟೈಮ್ ತಗೊಂಡು ಬಡ ಅದನ್ನ ಏನೈತೆ ತನಿಖೆ ಮಾಡಿ ಒಂದು ಆದೇಶ ಹೊರಡಿಸ್ಬಿಟ್ರೆ ಅದಕ್ಕೆಲ್ಲ ನಾವು ಭದ್ರ ಅದೀವಿ ಅಂತ ನಾವು ವಿಶ್ವನಾಥ್ ಬೂದೂರ ಜೈ ಭೀಮ್ ಸಂಘದ ರಾಜ್ಯಾಧ್ಯಕ್ಷ.